ಮತ್ತೊಂದು ಸುದ್ದಿ, ವಾಲ್ಮೀಕಿ ನಿಗಮದಲ್ಲಿದ್ದಂತಹ 187 ಕೋಟಿಯಲ್ಲಿ 94 ಕೋಟಿಯನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಆ ಅಕೌಂಟಿಂದ ಹೊರಗೆ ತೆಗೆದಿದ್ರು. ವಾಲ್ಮೀಕಿ ಹಗರಣದ ಬಿಗ್ ಅಪ್ಡೇಟ್. ಇದೀಗ 6 ಮಂದಿ ಬ್ಯಾಂಕಿನ ಅಧಿಕಾರಿಗಳು, 11 ಮಂದಿ ಬೇರೆ ಬೇರೆಯವರನ್ನು ವಶಕ್ಕೆ ಪಡೆಯಲಾಗಿದೆ. ಸತತ 34 ಗಂಟೆಗಳಿಂದ ನಡೀತಾ ಇದೆ. ಈ ವಾಲ್ಮೀಕಿ ಹಗರಣ ಏನಪ್ಪ ಅಂತಂದರೆ ತಿಂದಿದ್ದಾರೆ ಅಂತ ಜನರಿಗೆ, ಅಂದರೆ ವಾಲ್ಮೀಕಿ ಸಮಾಜಕ್ಕೆ ಮಾತ್ರ ಇದ್ದಂಥ ದುಡ್ಡು, ಜನಸಾಮಾನ್ಯರು ಎಲ್ಲರೂ ಬರೋದಿಲ್ಲ, ವಾಲ್ಮೀಕಿ ಸಮಾಜದವರಿಗೆ ಮಾತ್ರ, ಅದು ಮತ್ತೊಬ್ಬರಿಗೆ ಕೊಡುವಂಗಿಲ್ಲ. ಅದನ್ನು ನಿಗಮ ಅಂತಂದರೆ ಅದಕ್ಕೆ ಯಾರಿಗೆಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್, ವಾಲ್ಮೀಕಿ ಸಮುದಾಯದ ಮಕ್ಕಳಿಗೆ, ಆಮೇಲೆ ಅವರ ಹೊಲದಲ್ಲಿ ಒಂದು ಪಂಪ್ ಸೆಟ್ ಬೇಕು ಅಂತಂದರೆ ಅದಕ್ಕೆ ದುಡ್ಡು, ಆಮೇಲೆ ನಮಗೆ ಜಾಗನೇ ಇಲ್ಲಪ್ಪ ಅಂತೇಳಿ ಒಂದು ನಿವೇಶನ, ಇದಕ್ಕೆಲ್ಲ ದುಡ್ಡಿದ್ದದ್ದು. ಇದನ್ನೆಲ್ಲ 94 ಕೋಟಿನ ತಿಂದು ಹೇಗಿದ್ದಾರೆ. ಸ್ವಲ್ಪ ದುಡ್ಡು ವಾಪಸ್ ಬಂದಿದೆ. ಅದರ ಬಗ್ಗೆ ಒಂದು ರಿಪೋರ್ಟ್ ಇದೀಗ ಇಡಿ ತನಿಖೆ ಮಾಡ್ತಾ ಇದೆ. ಬನ್ನಿ ನೋಡೋಣ. ವಾಲ್ಮೀಕಿ ಹಗರಣದಲ್ಲಿ ಇಡಿ ತನಿಖೆ ಚುರುಕು. ನಾಗೇಂದ್ರಗೆ 36 ಗಂಟೆಗಳಿಂದ ಅಧಿಕಾರಿಗಳು ಡ್ರಿಲ್. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಜಗಜ್ಜಾಹೀರಾಗಿದೆ. ಈ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದ್ದು ನಾಗೇಂದ್ರ ದದ್ದಲ್ಗೆ ಟೆನ್ಷನ್ ಶುರುವಾಗಿದೆ. ನಿನ್ನೆ 6 ಗಂಟೆಗೆ ಬೆಳಗ್ಗೆಯಿಂದಲೇ ನಾಗೇಂದ್ರ ಮನೆಯಲ್ಲೇ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮಾಜಿ ಸಚಿವ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷ ದದ್ದಲ್ಗೆ ಈ ಹಗರಣ ಉರುಳಾಗಿ ಮಾರ್ಪಟ್ಟಿದೆ. ಕೋಟಿ ಡೀಲ್ನಲ್ಲಿ ನಾಗೇಂದ್ರ ಪಾಲೇನು ಅನ್ನೋ ಬಗ್ಗೆ ತನಿಖೆ ನಡೆಸ್ತಾ ಇರೋ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರನ್ನ ಹಿಂದೆ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. 2 ಪಿಎಗಳು ಅಂದರ್, ಉಳಿದವರು ಎಲ್ಲಿ? ಇತ್ತ ಬಸನಗೌಡ ದದ್ದಲ್ಗೂ ಬಂಧನ ಭೀತಿ. ಈಗಾಗಲೇ ನಾಗೇಂದ್ರ ದದ್ದಲ್ ಅವರ 2 ಪಿಎಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಿದೆ. ನಿಗಮದ ಹಣ ವರ್ಗಾವಣೆ, ಯಾರ್ಯಾರಿಗೆ ಹಣ ನೀಡಿದ್ರಿ ಅನ್ನೋ ಬಗ್ಗೆ ಸಾಕ್ಷ್ಯ ಹುಡುಕಲಾಗುತ್ತಿದೆ. ಆದರೆ ಇನ್ನುಳಿದ 4 ಮಂದಿ ಪಿಎಗಳು ತಲೆಮರೆಸಿಕೊಂಡಿದ್ದಾರೆ. ಇತ್ತ ದದ್ದಲ್ ನಿವಾಸದಲ್ಲಿ 3 ಮಂದಿ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದು, ತಲೆಮರೆಸಿಕೊಂಡಿದ್ದ ಪಿಎ ಪಂಪಣ್ಣನನ್ನ ಇಡಿ ವಶಕ್ಕೆ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಸನಗೌಡ ದದ್ದಲ್ಗೂ ಬಂಧನ ಭೀತಿ ಶುರುವಾಗಿದೆ. ಇನ್ನು ದದ್ದಲ್ ಕಚೇರಿಯಲ್ಲಿ ಇಡಿ ತಲಾಶ್ ನಡೆಸಿದ್ದು, ಕೀ ಇಲ್ಲದ ಕಾರಣ ಕೀ ಮೇಕರ್ಸ್ ಕರ್ಕೊಂಡು ಬಂದು ತಿಜೋರಿ ಹಾಗೂ 2 ಡ್ರಾವರ್ಗಳನ್ನ ಓಪನ್ ಮಾಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಹಗರಣದ ಕೇಸ್ ದೊಡ್ಡ ತಲೆನೋವಾಗಿದ್ದು, ಪಕ್ಷದ ನಾಯಕರು ಅರೆಸ್ಟ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.